ಮೂಲದಲ್ಲಿ ಕನ್ಯಾಕುಮಾರಿ ಇದ್ದಾಳೆ. ಯಾಕೆ ಕನ್ಯಾ ಅಂತ ಹೇಳಿದರೆ ಆಕೆ ಮದುವೆ ಆಗಲಿಲ್ಲ ಕೆಳಗೆ. ಆಕೆ ಕೈಲಾಸದಲ್ಲಿರುವ ಶಿವನನ್ನು ತಪಸ್ಸು ಮಾಡ್ತಾ ಇದ್ದಾಳೆ. ಯಾವುದು ಕೈಲಾಸ? ಪರ್ವತ ಅಂತ ಹೇಳಿದರೆ ಇದು ತಲೆ. ಇಲ್ಲಿರುವ ಎನರ್ಜಿಯನ್ನು, ಈ ಕೆಳಗೆ ಕುಂಡಲಿನಿಯಲ್ಲಿರುವ ಎನರ್ಜಿ ಕನ್ಯಾಕುಮಾರಿ, ಆಕೆ ಶಿವನನ್ನು ಇನ್ನೂ ಮುಟ್ಟದೆ ಕಾರಣ ಆಕೆ ಕನ್ಯೆ. ಆಕೆ ಧ್ಯಾನಿಸ್ತಾ ಇದ್ದಾಳೆ ಆತನನ್ನು. ಅಲ್ಲಿಂದ ಮೇಲೆ 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 ಬಂದಾಗ ನಿಮಗೆ ನಾಸಿಕ ಅಂತ ಸಿಗ್ತದೆ, ಮೂಗು. ಅದರ ನಂತರ ವಾರಣಾಸಿ ಅಂತ ಸಿಗ್ತದೆ. ಮೂಗಿನ ನಂತರ ವಾರಣಾಸಿಯಲ್ಲಿ ಶಿವ ಇದ್ದಾನೆ, ಕಾಶಿಯಲ್ಲಿ. ಅದರ ನಂತರ ಸ್ವಲ್ಪ ಮುಂದೆ ಹೋದಾಗ ಪ್ರಯಾಗ ಸಿಗ್ತದೆ. ಇಡ, ಪಿಂಗಳ, ಸುಷುಮ್ನ, ಗಂಗಾ, ಯಮುನಾ, ಸರಸ್ವತಿ ತ್ರಿವೇಣಿಗಳು ಸೇರ್ತದೆ. ಇಲ್ಲಿ ಇಡ, ಪಿಂಗಳ, ಸುಷುಮ್ನ ನಾಡಿ 3 ಸೇರ್ತದೆ. ವಾರಣಾಸಿಯ ನಂತರ ವಾರಣಾಸಿಗೆ ಹೋದವನಿಗೆ ಮೋಕ್ಷ ಅಂತೇಳಿ ನಿಮ್ಮ ಶಕ್ತಿಯನ್ನು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧದಿಂದ ಆಜ್ಞದವರೆಗೆ ಕೊಂಡು ಹೋದಾಗ ಆಜ್ಞದ ನಂತರ ಪುನಃ ವಾಪಸ್ ಬರಬೇಕಂತಿಲ್ಲ ನಿಮಗೆ. ಅಲ್ಲಿ ಮೋಕ್ಷ ನಿಮಗೆ. ಅಲ್ಲಿ ತಗೊಂಡಿಗೆ ತ್ರಿವೇಣಿ ಸಂಗಮದಲ್ಲಿ ಮುಳುಗಿಸಿದ್ರೆ ಇಲ್ಲಿ ಅರ್ಥ ಆಯ್ತಲ್ವಾ? ಅದು ಇನ್ನೂ ಕೂಡ ಮೋಕ್ಷ. ಶಿವ ಕಾಶಿಯಲ್ಲಿದ್ದಾನೆ, ಕೈಲಾಸದಲ್ಲಿದ್ದಾನೆ, ಇಲ್ಲಿ ಕೂಡ ಇದ್ದಾನೆ. ಇಲ್ಲಿಗೆ ನೀವು ಆ ಎನರ್ಜಿಯನ್ನು ತಗೊಂಡು ಹೋಗ್ಬೇಕು. ಇದನ್ನೆಲ್ಲ ಸಿಂಬಾಲಿಕ್ ಆಗಿ ಹೇಳುವುದಕ್ಕೆ ಇದನ್ನೆಲ್ಲ ಮಾಡಿದ್ದು ಮೇಡಮ್. ಆದ್ರಿಂದ ನೀವು ಅಲ್ಲಿ ಹೋಗಿ ಸ್ನಾನ ಮಾಡಬೇಕು ಅಂತ ಬಂದದ್ದು ವಿಷಯ.